ನಮ್ಮನ್ನ ಬೈಕ್ ಟ್ಯಾಕ್ಸಿ ಮಾಡಬೇಡಿ, ನಿಮಗೆ ಪರ್ಮಿಷನ್ ಇದೆಯಾ, ಲೆಟರ್ ತೋರಿಸಿ ಅಂತೆಲ್ಲ ಹೇಳಿದ್ರು ಆಟೋದವರು. ನಮಗೆ ಬೈಕ್ ಟ್ಯಾಕ್ಸಿ ಮಾಡೋದಕ್ಕೆ ಕೋರ್ಟಿಂದನೇ ಆದೇಶ ಬಂದಿದೆ. ನಮ್ಗೆ ಯಾವುದೇ ರೀತಿ ತೊಂದರೆ ಮಾಡೋ ಹಾಗಿಲ್ಲ, ಬೈಕ್ ಟ್ಯಾಕ್ಸಿನ ಮಾಡ್ಬೋದು. ಮತ್ತು ಬೈಕ್ ಟ್ಯಾಕ್ಸಿ ಮಾಡೋರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು. ಪೊಲೀಸರು ಅದಕ್ಕೆ ನಮಗೆ ಏನು ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಂತಿದೆ. ಆದರೆ ಆಟೋದವರು ನಮ್ಮನ್ನು ಬಿಡಲಿಲ್ಲ. ನಾವೇನು ಮಾಡ್ದೋ, ನಜರ್ಬಾದ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡೋದಕ್ಕೆ ಕಾಲ್ ಮಾಡಿದೆ 112ಗೆ. ನಜರ್ಬಾದ್ ಪೊಲೀಸ್ ಸ್ಟೇಷನ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವೇನಿದ್ರು RTO ಹತ್ರ ಹೋಗಿ RTO ಕೇಳಿ, RTO ನಿಮಗೆ ರ್ಯಾಪಿಡೋ ಮಾಡೋದಕ್ಕೆ ಪರ್ಮಿಷನ್ ಇದೆಯಾ ಇಲ್ವಾ ಅಂತ ಹೇಳ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಅವ್ರ ಹತ್ರ ಮಾತಾಡಿ, ನಮ್ಗೆ ಯಾವುದೇ ರೀತಿಯ ಮಾಹಿತಿ ಇನ್ನೂ ನಮಗೆ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರು. ನಾವಿಲ್ಲಿ RTO ಮೀಟ್ ಮಾಡೋಕೆ ಬೇಡ ಅಂದರೆ, ಆ ಮೇಡಮು ನಮ್ಮ ಜೊತೆ ಮಾತಾಡೋದಕ್ಕೆ ತಾಳ್ಮೆಯಿಂದ ರೆಡಿ ಇಲ್ಲ. ಯಾವುದೋ ಒಂದು ಅಸ್ಪೃಶ್ಯರ ರೀತಿ ಟ್ರೀಟ್ ಮಾಡ್ತಾರೆ. ಆ ರೀತಿ ದೂರ ಸಹ ನಿಂತ್ಕೊಳ್ಳಿ, ನಿಮ್ಗೆ ಯಾರು ರ್ಯಾಪಿಡೋ ಮಾಡೋಕೆ ಹೇಳಿದವರು, ಪರ್ಮಿಷನ್ ಇದೆಯಾ, ಮಾಡೋ ಹಾಗಿಲ್ಲ, ಬೈಕ್ ಸೀಸ್ ಮಾಡ್ತೀವಿ ನಿಮ್ದನ್ನ ಅಂತ ಒಂದು ತುಂಬ ದುಷ್ಟವಾಗಿ ಮಾತಾಡ್ತಾರೆ. ಒಂದು ಸಮಾಧಾನವಾಗಿ ಜನರು ಬಂದಿದ್ದಾರೆ, ಇವರು ಸಾರ್ವಜನಿಕರು, ಅವ್ರನ್ನ ಕೂರಿಸ್ಕೊಂಡು ಏನು ಸಮಸ್ಯೆ ಆಗಿದೆ, ಏನು ಕೇಳೋಣ ಅನ್ನೋ ಒಂದು ಮನಸ್ಥಿತಿನೇ ಅವ್ರಿಗಿಲ್ಲ. ಒಂದು ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ರ್ಯಾಪಿಡೋ ಮಾಡಬೇಡಿ, ನೀವು ಪರ್ಮಿಷನ್ ಇಲ್ಲ, ಆ ರೀತಿ ಹೇಳ್ತಾರೆ. ಅಂದರೆ ಮಾನ್ಯ ಹೈಕೋರ್ಟ್ ನಮಗೆ ಪರ್ಮಿಷನ್ ಕೊಟ್ಟದು ಏನಕ್ಕೆ, ಮಾಡ್ಬೋದು, ಅಲ್ಲಿ ಯಾವುದೇ ರೀತಿಯ ಒಂದು ತೊಂದರೆ ಮಾಡಬಾರ್ದು ಅಂತ ಹೇಳಿದೆ. ಆದರೆ RTO ಅಧಿಕಾರಿಗಳಾಗಿ, ಒಂದು ವಿಭಾಗೀಯ ಅಧ್ಯಕ್ಷರಾಗಿ ಅವರು ಮಾತಾಡಬೇಕಾದ್ರೆ ಯಾವ ರೀತಿ ನಡೆಸ್ಕೋಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ತುಂಬ ಕೆಟ್ಟ ರೀತಿ ವರ್ತನೆ. ಏನಾಯ್ತು ಇವಾಗ ಸರ್? ಈಗ ನಾವು ಅವ್ರನ್ನ ಹೋಗಿ ಮೀಟ್ ಮಾಡಕ್ ಹೋಗಿದ್ದು, ಕೇಳ್ದು ಅವ್ರಿಗೆ ಈ ತರ ಆಟೋದವ್ರು ನಮ್ಮನ್ನ ಹಿಡ್ಕೊಂಡು ಬೈಕ್ ಟ್ಯಾಕ್ಸಿ ಮಾಡಬೇಡಿ, ನೀವು ಬೈಕ್ನ ಸೀಸ್ ಮಾಡ್ತೇವೆ, RTO ಹೇಳಿದ್ದಾರೆ ಅಂತ ಹೇಳಿದ್ರು. ನಾವು ಅವ್ರನ್ನ ಕೇಳ್ದೋ, ನಿಮಗೆ ಸರ್ಕಾರದಿಂದ ಯಾವ್ದು ರೀತಿಯ ನೋಟಿಫಿಕೇಶನ್ ಬಂದಿದ್ಯಾ? ಆಟೋದವರು ಬಂದು ನಿಮ್ ಹಿಡಿತಾ ಇದಾರೆ. ಆಟೋದವರು ಬಂದು ಬೈಕ್ ಟ್ಯಾಕ್ಸಿ ಆಟೋದವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್ಕಾರ? ಪರ್ಮಿಷನ್ ಕೊಟ್ಟಿಲ್ಲ. ಸರ್, ಈಗ ನಡೀತಾ ಇರೋದೇನು ಅಂತಂದ್ರೆ, ಪ್ರತಿ ಒಂದ್ ಜಾಗದಲ್ಲೂ ಆಟೋದವ್ರು ಹಿಡಿತಾ ಇದಾರೆ. ಆಟೋದವ್ರನ್ನ ಹೋಗ್ಬಿಟ್ಟು ನಾವು ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಅಂತಂದ್ರೆ, ನಮ್ಗೆ RTOದಲ್ಲಿ ಹೇಳಿದಾರೆ, RTOದವ್ರಿಗೆ ನಾವು ಇಟ್ಕೊಡ್ತೀವಿ ಅಂತಂದ್ಬಿಟ್ಟು ಅವರೇನೆ ಇಟ್ಕೊಡ್ತಾ ಇದಾರೆ. RTOದಲ್ಲಿ ಬಂದು ನಾವು ಕೇಳ್ತು ಅಂತಂದ್ರೆ, ನಾವು ಯಾರಿಗೂ ಹೇಳಿಲ್ಲ, ನಮ್ ಇನ್ಸ್ಪೆಕ್ಟರ್ ಇದ್ರೆ ನಾವು ಸೀಸ್ ಮಾಡ್ತೀವಿ. ಸೀಸ್ ಮಾಡೋದಕ್ಕೆ ಗೌರ್ಮೆಂಟ್ ಕಡೆಯಿಂದ ಅವ್ರಿಗೆ ಲೀಗಲ್ ಆಗಿ ಏನಾರ ಒಂದು ಲೆಟರೇಟ್ ಬಂದಿತ್ತು ಅಂತಂದ್ರೆ ನಮಗ್ ಕೊಡ್ಲಿ, ನಾವು ನಿಲ್ಲಿಸ್ತೀವಿ. ಇಲ್ಲ ಅವ್ರಿಗೆ ಅಷ್ಟು ಇತ್ತು ಅಂತಂದ್ರೆ ಆಪ್ಗೆನೆ ಕಂಪ್ಲೇಂಟ್ ಮಾಡ್ಲಿ, ಇಲ್ಲ ಗೌರ್ಮೆಂಟ್ ಇದೆ ತಾನೆ, ಗೌರ್ಮೆಂಟ್ ಕಡೆಯಿಂದ ಆಪ್ ಸ್ಟಾಪ್ ಮಾಡಿಸ್ಲಿ. ಆಪ್ ಸ್ಟಾಪ್ ಮಾಡಿದ್ರೆ ಯಾರು ಹೊಡಿತಾರೆ ಸರ್? ಆಪ್ ಸ್ಟಾಪ್ ಆದ್ರೆ ಇಲ್ಲಿ ಯಾರು ಹೊಡೆಯಲ್ಲ. ಆಪ್ ಅಲ್ಲಿ ಲೀಗಲ್ ಆಗಿ ಬಿಟ್ಟಿರೋದಕ್ಕೇನೆ ಹೊಡಿತಾ ಇರೋದು. ಈಗ ನಮ್ಗೆ ಎಲ್ಲೋ ಬೋರ್ಡ್ ಮಾಡ್ಕೊಡ್ಲಿ, ಬೇಕಾರೆ ಎಲ್ಲೋ ಬೋರ್ಡ್ ಮಾಡಿಸ್ಕೊಳಕ್ ನಾವು ರೆಡಿ ಇದೀವಿ. ಆ ಎಲ್ಲೋ ಬೋರ್ಡ್ ಮಾಡ್ಕೊಡಕ್ಕೆ ನಾವು ಪರ್ಮಿಷನ್ಗೆ ಏನ್ ಅರ್ಜಿ ಹಾಕ್ಬೇಕು ಅಂತ ಕೇಳಿದ್ರೆ, ಅರ್ಜಿ ಹಾಕಿ ನೋಡಿ ನಿಮಗ್ ಮುಂದೆ ಆಗುತ್ತೆ ಅಂತಂದ್ರೆ ಏನ್ ನಮ್ಗೆ ಅರೇಂಜ್ಮೆಂಟ್ ಮಾಡ್ತಾ ಇದಾರ ಇವರು ಅಂತ. ನಾವು ಒಬ್ಬ ಕಾಮನ್ ಮ್ಯಾನ್ ಆಗಿ ನಾನು ಮಾತಾಡ್ತೀನಿ. ಅವರು ನಾನು ರ್ಯಾಪಿಡೋ ಓಡಿಸ್ತಾ ಇರೋದು 7 ವರ್ಷದಿಂದ ಓಡಿಸ್ತಾ ಇದೀನಿ ನಾನು. ಈಗ ಅವರು ಒಬ್ಬ ಕಾಮನ್ ಮ್ಯಾನ್ ಹತ್ರ ಹೆಂಗ್ ಮಾತಾಡ್ಬೇಕು? ಗೌರ್ಮೆಂಟ್ ಅಫಿಷಿಯಲ್ ಅವರು ತಾನೆ, ಅವ್ರು ಒಬ್ರ ಹತ್ರ ಯಾವ ರೀತಿ ಮಾತಾಡ್ಬೇಕು? ಒಳಕ್ ಹೋದ್ರೆ ಸಾಕು, ದೂರ ನಿಲ್ಲಿ ಅಂತಂದ್ರೆ ನಾವೇನ್ ಕಳ್ತನ ಮಾಡಿದೀವ? ಇಲ್ಲ ಬೇರೆ ಏನಾರ RTO ಆಫೀಸ್ಗೆ ಹೋಗಿರೋದು, ಗೌರ್ಮೆಂಟ್ ಆಫೀಸ್ ಹೋದು, ನಮ್ಮನ್ನ ಒಳಗಡೆ ಬಂದಾದ್ಮೇಲೆ ದೂರ ನಿಲ್ಲಿ ಅನ್ನಕ್ ಅವ್ರು ಯಾರು? ಅದನ್ನ ಕೇಳ್ತಾ ಇರೋದು. ನೋಡಿ, ನಮ್ಮ ಹತ್ರನು ವಿಡಿಯೋ ಇದೆ, ಅವ್ರು ಯಾವ್ಯಾವ ರೀತಿ ಮಾತಾಡಿದ್ದಾರೆ ಅಂತಂದ್ರೆ ಈ ವಿಡಿಯೋನು ಅಪ್ಲೋಡ್ ಮಾಡಿ. ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರು ಬಂದಾಗ ಅವ್ರ ಹತ್ರ ಯಾವ ರೀತಿ ನಡ್ಕೋಬೇಕು, ಅವ್ರಿಗೆ ಏನು ಸಮಸ್ಯೆ ಇದೆ ಆಲಿಸ್ಬೇಕು. ದುರಾವರ್ತನೆ ನೋಡ್ತೋದು, ಕೋಪ ತೋರಿಸಿ ಮಾತಾಡೋದು, ದೂರ ರೆಡಿ ಇಲ್ಲ. ಅವ್ರು ಹೇಳ್ತಾ ಇರೋದು ಏನು ಅಂತಂದ್ರೆ, ನೀವು ರ್ಯಾಪಿಡೋ ಮನವಿಗಾಗಿ ಬಂದಿದ್ದೀರಾ ಅಂದಿದ್ರೆ ಒಳಗಡೆನೆ ಬಿಟ್ಕೊತಿರ್ಲಿಲ್ಲ ನಿನ್ನ ಅಂತ ಹೇಳ್ತಾ ಇರೋದು. ಅಂದ್ರೆ ಗಾಡಿ ನಾವು ಸೀಸ್ ಮಾಡಿದೀವಿ ಅನ್ನೋದಾದ್ರೆ ನಿಮ್ಮನ್ನ ಒಳಗಡೆ ಬಿಟ್ಕೊತೀವಿ. ನೀವು ಲೀಗಲ್ ಆಗಿ ಏನಾರ ಇನ್ಫಾರ್ಮೇಶನ್ ಕೇಳಕ್ ಬಂದಿದ್ದೀರಾ ಅಂತಂದ್ರೆ ನಿಮ್ಮನ್ನ ಹತ್ರಕ್ಕೂ ಬಿಟ್ಕೊಳ್ಳಲ್ಲ ಒಳಕ್ಕೆ ಅಂತ ಹೇಳ್ತಾರೆ. ಗೌರ್ಮೆಂಟ್ ಅಫಿಷಿಯಲ್ ಈ ತರ ಯಾವ ರೀತಿ ಮಾತಾಡ್ಬೋದು? ಸಾರ್ವಜನಿಕರಿಗಾಗಿ ಸೇವೆ ಮಾಡಕ್ ತಾನೆ ಅವ್ರು ಇರೋದು. ಸಾರ್ವಜನಿಕವಾಗಿ ನಾನು ಕೇಳ್ತಾ ಇದ್ದೀನಿ ಅಂತಂದ್ರೆ ನನಗೆ ರೆಸ್ಪಾನ್ಸ್ ಕೊಡಕ್ಕೆ ಅವ್ರು ರೆಡಿ ಇಲ್ವಲ್ಲ? ಎಸ್, ಈಗ ನಿಮಗೆ ರ್ಯಾಪಿಡೋ ಓಡಿಸಬಾರ್ದು ಅಂತ ಅನ್ನೋದಕ್ಕೆ ಯಾವುದೇ ಲೆಟರ್ ಬಂದಿಲ್ಲ ಸರ್ಕಾರದಿಂದ. ಆಪ್ ಬ್ಯಾನ್ ಆಗಿಲ್ಲ, ಎಲ್ಲವೂ ರನ್ನಿಂಗ್ ಅಲ್ಲಿ ಇದೆ. ಲಾಯರ್ ಇಂದ ನೋಟಿಸ್ಗಳು ಬಂದಿಲ್ಲ, ಯಾವ್ದು ಬಂದಿಲ್ಲ. ಆಟೋ ಡ್ರೈವರ್ಗೆ ಹಿಡೀರಿ ಅಂತ ಅವರು ಕೂಡ ಏನು ಕೂಡ ಹೇಳಿಲ್ಲ. ಆಟೋ ಡ್ರೈವರ್ ಬಂದು ಹಿಡಿತಾ ಇದ್ದಾರೆ. ಇಲ್ಲಿ RTOದವ್ರು ಬಂದ್ ಕೇಳಿದ್ರೆ ನಾವ್ ಯಾರಿಗೂ ಹೇಳಿಲ್ಲ, ನಮ್ ಇನ್ಸ್ಪೆಕ್ಟರ್ ಹಿಡಿದ್ರೆ ಬಂದ್ ಕೇಳಿ ನಮ್ಮನ್ನ ಅಂತಾರೆ. ಆಟೋದವ್ರು ಕೇಳಿದ್ರೆ ಇಲ್ಲ RTOದವ್ರು ಹೇಳೋರೆ ಅದಕ್ಕೆ ಹಿಡಿತಾ ಇದೀವಿ ಅಂತಾರೆ. ಪ್ರತಿ ಗಲ್ಲಿಲೂ ಹಿಡಿತಾ ಇದಾರೆ. ಆಟೋದವ್ರು ಹಿಡಿಯಕ್ಕೆ ಯಾರು ರೈಟ್ಸ್ ಕೊಟ್ಟಿರೋದು? ಈಗ 2024 ಅಲ್ಲೇ ಗೌರ್ಮೆಂಟ್ ಕಡೆಯಿಂದಾನೇ ರೂಲ್ಸ್ ಆಯ್ತು. ಯಾವುದೇ ಬೈಕ್ ಟ್ಯಾಕ್ಸಿ ಚಾಲಕನಿಗೆ RTO ಆಗ್ಲಿ, ಪೊಲೀಸ್ ಆಗ್ಲಿ, ಆಟೋ ಚಾಲಕ ಆಗ್ಲಿ ಯಾವುದೇ ರೀತಿ ತೊಂದರೆ ಕೊಡಂಗಿಲ್ಲ. ಲೀಗಲ್ ಆಗಿ ಏನ್ ಮಾಡ್ಬೇಕು, ಅಗ್ರಿಗೇಟರ್ ಕಂಪ್ನಿ ಏನ್ ರ್ಯಾಪಿಡೋ, ಓಲಾ, ಊಬರ್ ಏನಿದೆ ಅದ್ರ ಮೇಲೆ ಅವ್ರು ಕಂಪ್ಲೇಂಟ್ ರೈಸ್ ಮಾಡ್ಕೋಬೇಕೇ ಹೊರತು ನಮ್ಮಂತ ದಿನಗೂಲಿ ಅವ್ರ ಮೇಲಲ್ಲ. ನೋಡಿ ಗುರುಗಳೇ, ಇವಾಗ ಆನ್ ಮಾಡಿದೀನಿ ಡ್ಯೂಟಿನ. ಇವಾಗ ಆರ್ಡರ್ ಬರ್ತೈತೆ ಬೈಕ್ದು, ಆಯ್ತಾ, ಪಾರ್ಸಲ್ ಬರ್ತೈತೆ, ಇವಾಗ ಕಸ್ಟಮರ್ದು ಕೂಡ ಬರ್ತೈತೆ. ಇವಾಗ
ಇದಕ್ಕೇನ್ ರೆಸ್ಪಾನ್ಸ್ ತಗೋತಾರೆ ಈಗ ಆಟೋದವರು? ಓಕೆ ಆಪ್ ಇದೆ, ಆಪ್ ಮುಖಾಂತರ ಕಸ್ಟಮರ್ ಕಸ್ಟಮರ್ ಮಾಡ್ತಾರೆ, ಸಾರ್ವಜನಿಕರು ಬ್ಯಾನ್ ಮಾಡಿ ಕಂಪನಿ ಹೌದು, ಮೇಲೆ ಇಲ್ಲ ಸಾರ್ವಜನಿಕರು ಕೇಳ್ಬೇಕು ಅವ್ರು ಹೋಗಿ. ಸಾರ್ವಜನಿಕರಿಲ್ವ ಇವಾಗ? ಸಾರ್ವಜನಿಕರೇ ಮಾಡ್ತಿರೋದು ಇದು. ಕಾಪಿ ಇದೆ ನಮ್ಮ ಹತ್ರ, ಕೋಡ್ ಕಾಪಿನ ತೋರಿಸ್ತೀನಿ. ಯಾವ್ದೇ ಗಲ್ಲಿ ನಿಂತ್ಕೊಂಡು ಆಟೋದವರೇ ಬುಕ್ ಮಾಡೋದು, ಬುಕ್ ಮಾಡ್ಬಿಟ್ಟು ನಮ್ಗೆ RTOದವ್ರ ಸಪೋರ್ಟ್ ಇದೆ, ನಾವು ಹಿಡಿತಾ ಇದೀವಿ. RTOದವ್ರು ಕೇಳಿದ್ರಿಲ್ಲ, ಕೊನೆಗೆ ಹಿಡ್ದೋನಿರಲ್ಲ, 112 ಬರುತ್ತೆ, ಕರ್ಕೊ ಹೋಗ್ತಾರೆ ನಮ್ಮನ್ನ. ಓಕೆ. ಸೊ ಈಗ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರ? ಸರ್ ಏನಿಲ್ಲ, ನಮ್ಗೆ ಎಲ್ಲೋ ಬೋರ್ಡ್ ಪರ್ಮಿಷನ್ ಕೊಟ್ಟರು ಕೂಡ ನಾವು ಎಲ್ಲೋ ಬಡಕ್ ರೆಡಿ ನಿಮಿಷ ಏನಿದ್ರು ಈಗ ಟ್ಯಾಕ್ಸ್ ಕಟ್ತವ್ರೆ, ಏನು ಕ್ಯಾಬ್ ಟ್ಯಾಕ್ಸ್ ಕಟ್ತವ್ರೆ, ಆಟೋದವ್ರು ಟ್ಯಾಕ್ಸ್ ಕಟ್ತಾರೆ, ನಾವು ಕೂಡ ಟ್ಯಾಕ್ಸ್ ಕಟ್ತೀವಿ. ಅವ್ರು ವರ್ಷ ಕಟ್ತಾರೆ, ನಾವು ತಿಂಗಳು ಕಟ್ತೀವಿ. ಇದು ಹೇಳ್ತಿರೋದು, ವರ್ಷ ಕಟ್ತಾರೆ, ನಾವು ತಿಂಗಳು ಕಟ್ತೀವಿ. ಆಟೋದವ್ರು ನಮ್ಗೆ ಪರ್ಮಿಷನ್ ತಗೊಳ್ಳಿ, ತಿಂಗಳಿಗೆ ಕಟ್ತೀವಿ. ಆಟೋದವ್ರಿಗೆ ನಾವೇ ತಿಂಗಳಿಗೆ ಕಟ್ತೀವಿ. ಅದೆಷ್ಟೇ ಹೇಳ್ತಾರೆ ನಾವು ಕಟ್ತೀವಿ, ಎಲ್ಲೋ ಬೋರ್ಡ್ ಮಾಡ್ಕೊಡಕ್ಕೆ ಹೇಳಿ, ಆಯ್ತಾ? ಅವ್ರು ಕ್ಯಾಬ್ ಅವರು ಕಟ್ತಾವ್ರೆ, ಪರ್ಮಿಷನ್ ಮಾಡ್ಕೊಡಿ ನಮಗೆ. ಯಾಕಂದ್ರೆ ಸಾರ್ವಜನಿಕರು ಮಾಡ್ತಾವ್ರೆ ಕೂಡ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನಾವು ಆರ್ಡರ್ ಹೊಡಿತಾ ಇದೀವಿ. ಸಾರ್ವಜನಿಕರು ಮಾಡ್ಲಿಲ್ಲ ಅಂತಂದ್ರೆ ನಾವೇ ಕೊಡಿಯವ. ಆಪ್ ಇದ್ದಿರ್ತಾನೆ, ಆಪ್ ಇದ್ರೆ ಗಂಟೆ ಹೊಡಿತಿರೋದು. ಇವಾಗ ಆಪ್ ಇಲ್ಲ ಅಂದ್ರೆ ನಾವೇ ಕೊಡಿಯವ ಅಲ್ವಾ? ಇದನ್ನೇ ಕೇಳ್ತಿರೋದು ನಾವು. ಮಾಡ್ಕೊಳ್ಳಿ, ನಾವು ಮಾಡಲ್ಲ. ಜೆಪ್ಟೋ ಇದೆ, ಬ್ಲಿಂಕಿಟ್ ಇದೆ, ಇನ್ನೊಂದಿದೆ, ಭಿಕ್ಷೆ ಬಿಡ್ತೀವಿ ನಾವು ಲಾಸ್ಟ್ಗೆ, ಆಯ್ತಾ? ಭಿಕ್ಷೆ ಬಿಡ್ತೀವಿ. ಕೋರ್ಟ್ ಇಂದ ಆರ್ಡರ್ ಬಂದಿತ್ತು, ನಾವು ಹೊಡಿತಿದೀವಿ. ಆಪಲ್ಲೂ ತೋರಿಸ್ತಿದೆ, ಆಪಲ್ಲೂ ನಾವು ಹೊಡಿತೀವಿ ಅಷ್ಟೇ. ಇಲ್ಲಾಂದ್ರೆ ಏನಾದ್ರು ಒಂದು ಪರ್ಮಿಷನ್ ಕೊಡಿ. ನಾವು ಎಲ್ಲ ಬೋರ್ಡ್ ಕಟ್ಟಿದ್ವಿ, ಅವ್ರು ಹೇಳ್ತಿಲ್ವಾ ವರ್ಷಕ್ಕೆ ಟ್ಯಾಕ್ಸ್ ಕಟ್ತಾರೆ, ನಾವು ಒಂದು ತಿಂಗಳು ಕಟ್ತೀವಿ, 1000 ಬೇಕಾ, ರೆಂಟ್ ಕಟ್ತಾ ಇದೀವಿ, ಬಾಡಿಗೆದು ಇದನ್ನು ಕಟ್ತೀವಿ, ಜೀವನ ಮಾಡೇ ಮಾಡ್ತೀವಿ ನಾವು. ನಮ್ಮ ಪ್ರಶ್ನೆ ಏನು ಅಂದ್ರೆ, ಸಾರಿಗೆ ಅಧಿಕಾರಿಗಳು ಏನಿದ್ದಾರೆ, ಈಗ ಆಯುಕ್ತರು ಒಳಗಡೆ ಕೂತಿದಾರಲ್ಲ ಮೇಡಮ್, ಅವರು ಬರಬೇಕು, ನಮಗೆ ಮಾತಾಡಬೇಕಾದ್ರೆ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡಬೇಕು. ಏನ್ ಹೇಳ್ಬೇಕು, ನಿಮಗೆ ಪರ್ಮಿಷನ್ ಇಲ್ಲ ನೋಡಿ, ಕೋರ್ಟ್ ಇಂದ ನೋಟಿಫಿಕೇಶನ್ ಬಂದಿದೆ ಅಥವಾ ಗೌರ್ಮೆಂಟ್ ಇಂದ ನೋಟಿಫಿಕೇಶನ್ ಬಂದಿದೆ, ರ್ಯಾಪಿಡ್ ಮಾಡೋದಕ್ಕೆ ಅಧಿಕಾರ ಇಲ್ಲ ನಿಮಗೆ ಅಂತ ಹೇಳ್ಬೇಕು. ಅದನ್ನ ಅವ್ರು ಹೇಳೋದಕ್ಕೆ ಅಡಿಯಿಲ್ಲ. ನೋಟಿಫಿಕೇಶನ್ ಕೇಳಿದ್ರೆ ಅವ್ರಿಗೆ ತುಂಬಾ ಕೋಪ ಬರುತ್ತಂತೆ. ಏನಕ್ಕೆ? ಸಾಮಾನ್ಯ ಪ್ರಜೆಗಳಾಗಿ ನಾವು ಅವ್ರ ಹತ್ರ ನೋಟಿಫಿಕೇಶನ್ ಇದೆಯಾ ಇಲ್ವಾ ಅಂತ ಕೇಳಬಾರ್ದು. ಮಾನವ ಆಫೀಸ್ಗೂ ಹೋಗ್ಬಾರ್ದು. ಪ್ರತಿಯೊಬ್ಬ ಮಾನವನಿಗೆ ಏನೋ ಸ್ವತಂತ್ರವಾಗಿ ಬದುಕು ಹಕ್ಕಿದೆ, ಪ್ರಶ್ನಿಸುವ ಹಕ್ಕಿದೆ. ಹಕ್ಕನ್ನ ಕಿತ್ಕೊಳ್ಳೋ ರೀತಿ ಅವರು ವರ್ತನೆ ಮಾಡ್ತಾ ಇದಾರೆ. ಇವತ್ತು ತುಂಬಾ ದುರಾವರ್ತನೆ ಮಾಡಿದ್ದಾರೆ ಅವರು ಮೇಡಮ್. ಆಯುಕ್ತರು ಏನಿದ್ದಾರೆ, ನಿಜ ಹೇಳ್ತೀನಿ, ನಮ್ಮ ಇಂಥ ಮೈಸೂರಿನ ಸಾಂಸ್ಕೃತಿಕ ನಗರಿಯಲ್ಲಿ ಅವರು ಇಂಥ ಒಂದು ದುರಾವರ್ತನೆ ತೋರುವ ಅಧಿಕಾರಿಗಳು ನಮಗೆ ಬೇಡ. ಇವರೆಲ್ಲ ವರ್ಗಾವಣೆ ಮಾಡಿ ಒಳ್ಳೆ ರೆಸ್ಪಾನ್ಸ್ ಕೊಡುವಂತ ಅಧಿಕಾರಿಗಳು ಬೇಕು ನಮಗೆ. ಇದರಲ್ಲಿ ನೋಡಿ ಅಧಿಕಾರಿಗಳು ಎಲ್ಲಿ ಹೋಗ್ತಾ ಇದ್ದಾರೆ. ಈಗ ನೋಡಿ, ಮಳೆ ಬರ್ತಾ ಇದೆ, ಮಳೆಯಲ್ಲಿ ನಾವು ನಿಂತು ಜನನು ಇದೀವಿ. ಅವ್ರ ಪಾಡ್ಗವ್ರು ಏನು ರೆಸ್ಪಾನ್ಸ್ ಕೊಡ್ದೇನೆ ಹೋಗ್ತಾ ಇದಾರೆ. ಇಂಥ ಅಧಿಕಾರಿ ಏನಿಗೆ ಬೇಕು ಮೈಸೂರಿಗೆ? ಇಂಥ ಅಧಿಕಾರಿ ನಾವು ವಿಡಿಯೋ ಮಾಡ್ತಾ ಇದೀವಿ ಅಂತ ಯಾರು ಹೇಳಿರ್ತಾರೆ, ಎಸ್ಕೇಪ್ ಓಡೋಗಿರ್ತಾರೆ ಅಷ್ಟೇ. ಇಲ್ಲಿ ಮಳೆಯಲ್ಲಿ ಎಲ್ಲ ನಿಂತ್ಕೊಂಡು ಇಲ್ಲಿ ಕೇಳಿ, ಇವಾಗ ರ್ಯಾಪಿಡೋ ಎಲ್ಲಿ ಮಾಡ್ತಾ ಇದೀರಾ, ಎಲ್ಲಾ ರೈಡರ್ಸ್ಗೂ ಹೇಳ್ತಿರೋದು ಏನಂದ್ರೆ, ಬೈಕ್ ಟ್ಯಾಕ್ಸಿ ಅವರು ಇಲ್ಲಿ ಎಷ್ಟು ಜನ ಇದ್ದೇವೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಇನ್ಸ್ಟಾದಲ್ಲಿ ಆಟೋದವ್ರು ಅಪ್ಲೋಡ್ ಮಾಡಿದ್ರೆ ಇದೇ ತರ ಅಪ್ಲೋಡ್ ಆಗುತ್ತೆ. ದಯವಿಟ್ಟು ನೀವು ಬಂದು ಸಹಕರಿಸಬೇಕು. ಇಲ್ಲಾಂದ್ರೆ ನೀವು ಡ್ಯೂಟಿ ಆಫ್ ಮಾಡಬೇಕು, ಇಲ್ಲ ನೀವು ಸರ್ಕಾರ ವಿರುದ್ಧ ನಿಂತ್ಕೊಳ್ಳೇಬೇಕು. ಇದು ಖಡಾಖಂಡಿತವಾಗಿ ಹೇಳ್ತಿರೋದು ಎಲ್ಲರೂ ಕೂಡ. ಈಗ ಕೇರಳದಲ್ಲಿ ಎಲ್ಲೋ ಬೋರ್ಡ್ ಆಗಿದೆ, ಎಲ್ಲೋ ಬೋರ್ಡ್ ಪರ್ಮಿಷನ್ ಕೊಟ್ಟಿದ್ದಾರೆ. ಅದೇ ಕೂಡ ಕರ್ನಾಟಕದಲ್ಲೂ ಕೂಡ ನಮ್ಮ ಅಧಿಕಾರ ನಮಗೆ ಏನೋ ಪರ್ಮಿಷನ್ ಕೊಡ್ಲಿ ರ್ಯಾಪಿಡೋ ಮಾಡೋದಕ್ಕೆ. ಅದ್ ಬಿಟ್ಟು ಈಗ ದುರಾವರ್ತನೆ ತೋರೋದು, ನಮ್ಗೆ ಏನೋ ಒಂದು ತುಂಬಾ ಕೆಟ್ಟದಾಗಿ ನಡ್ಸ್ಕೊತಾರೆ ಇವರು. ಇಂಥ ಅಧಿಕಾರಿಗಳು ನಮ್ಗೆ ಬೇಕಾಗಿಲ್ಲ. ತೆಗೆದಾಕ್ಲಿ ಮೈಸೂರಿನ ಅಧಿಕಾರಿಗಳು. ಲಾಸ್ಟ್ ಟೈಮಿಂದ ಹಿಡಿದು ಲಾಸ್ಟ್ ರ್ಯಾಪಿಡೋ ಯಾವಾಗ ಬ್ಯಾನ್ ಆಗಿತ್ತು ಅವಾಗಿಂದ CMಗಿರ್ಬೋದು, DC ಅವ್ರಿಗಿರ್ಬೋದು, ಸಾರಿಗೆ ಸಚಿವರಿಗಿರ್ಬೋದು, SP ಅವ್ರಿಗಿರ್ಬೋದು, ಪ್ರತಿಯೊಂದು ಲೋಕಲ್ ಸ್ಟೇಷನ್ಗೂ ಕೊಟ್ಟಿದ್ವಿ. ಪೊಲೀಸ್ ಅವ್ರ ಕಡೆಯಿಂದ ಸಪೋರ್ಟ್ ಇದೆ, ನಮ್ಗೆ RTOದವ್ರ ಕಡೆಯಿಂದ ಯಾವುದೇ ರೀತಿ ಸಪೋರ್ಟಿಂಗ್ ಇಲ್ಲ. ಮಾತು ಒಂದೇ ಬರೋದು, ಮಾತು ಒಂದೇ ಹೇಳೋದು. ಇವತ್ತು ಕೂಡ ಮಾತಾಡುವಾಗ ಅವ್ರಿಗೆ ಒಂದೇ ಹೇಳ್ತಾ ಇರೋದು, ನೀವು ಹೊಡೀರಿ, ನಾವು ಸೀಸ್ ಮಾಡ್ತೀವಿ. ಸೀಸ್ ಮಾಡೋದಕ್ಕೆ ನಿಮಗೆ ಪರ್ಮಿಷನ್ ಏನಾರ ಲೆಟರ್ ಬಂದಿದ್ಯಾ ಅಂತಂದ್ರೆ ನೀ ಯಾರು ಕೇಳಕ್ಕೆ ಅಂತ ಹೇಳಿ. ಈಗ ಅದೇ ಆಟೋದವ್ರು ಅವತ್ತು ಎಲ್ಲ ಕೂತ್ಕೊಂಡು ಬೆಂಗಳೂರಲ್ಲಿ ಒಂದು ಮುತ್ತಿಗೆ ಹಾಕ್ತಿವಿ ಈ ತರ ತಾರೀಕೆ ಅಂತ ಇವರು ಬೆಳಿಗ್ಗೆ ಎದ್ಬಿಟ್ಟು ಕಾರ್ಯಾಚರಣೆ 5ನೇ ತಾರೀಕು ಶುರು ಮಾಡ್ಬಿಟ್ರು. ಅದೇ ರೀತಿ ನಾವು ಬೈಕ್ ಟ್ಯಾಕ್ಸಿ ಅವರು ಈಗ ಮುತ್ತಿಗೆ ಹಾಕ್ತಿವಿ ಅಷ್ಟೇ. ಈಗ ನಮ್ಗೂ ಸಪೋರ್ಟ್ ಕೊಡ್ಬೇಕು. ಇಲ್ಲಿಗಲ್ ಅಂದ್ರೆ ಬ್ಯಾನ್ ಮಾಡಬಾರ್ದು, ಕಾರ್ ಅವರು ಮಾಡಬಾರ್ದು, ನಾವು ಮಾಡಲ್ಲ. ಅಪ್ಲಿಕೇಶನ್ ಬೇಡ. ಯಾವಾಗ ಗೊತ್ತಾಯ್ತದೆ ಈಗ ಮಾನ್ಯ ಹೈಕೋರ್ಟ್ ನಾವು ಮಾತ್ರ ಬೇಡ, ಅವರೆಲ್ಲ ಬೇಕು ಅಂದ್ರೆ ಅವರು ಬೇಡ ಅನ್ನೋದಕ್ಕೆ ನಾವು ರ್ಯಾಪಿಡೋ ಅಂತ ಒಂದು ಕಂಪ್ನಿ ಬಗ್ಗೆ ಮಾತಾಡ್ತಾ ಇಲ್ಲ. ರ್ಯಾಪಿಡೋ, ಓಲಾ, ಊಬರ್ ಯಾವ್ದಾರ ಆಗಿರ್ಲಿ, ಬ್ಯಾನ್ ಮಾಡಿ, ಎಲ್ಲ ಬೇಕಾದ್ರೆ ಬ್ಯಾನ್ ಮಾಡ್ಲಿ. ಮಾನ್ಯ ಹೈಕೋರ್ಟ್ ಇಂದ ನಮಗೆ ಪರ್ಮಿಷನ್ ಬಂದಿರೋದು. ಹೈಕೋರ್ಟ್ ಇಂದ ಏನ್ ಬಂದಿದೆ ಅಂದ್ರೆ, ಹೈಕೋರ್ಟ್ ಇಂದ ಏನ್ ಬಂದಿದೆ ಅಂದ್ರೆ, ನಾವು ಆಟೋ ಚಾಲಕ ಆಗ್ಲಿ ಯಾರೇ ಆಗ್ಲಿ ನಮ್ಗೆ ತೊಂದರೆ ಕೊಡಬಾರ್ದು ಅಂತಂದ್ಬಿಟ್ಟು ಹೈಕೋರ್ಟ್ ಇಂದ ತೀರ್ಪಾಗಿದೆ. ಈಗ 6 months ಬ್ಯಾಕ್ ನಮ್ಗೆ ಯಾವ್ದೇ ರೀತಿ ತೊಂದರೆ ಇರ್ಲಿಲ್ಲ. ಈಗ 2 days ಇಂದ ಬೆಂಗಳೂರಲ್ಲಿ ಯಾವಾಗ ಅವರು RTO ಅಧಿಕಾರಿ ಪರ್ಮಿಷನ್ ಕೊಟ್ರು, ಅವ್ರಿಗೆ ಪರ್ಮಿಷನ್ ಕೊಟ್ಟಿರೋದು ಯಾರು? ಗೌರ್ಮೆಂಟಾ? ಅವ್ರು ಆಟೋದವ್ರಿಗೆ ಎದುರ್ಕೊಂಡು ಅವ್ರನ್ನೇ
ಈಗ ಸೀಸಿಂಗ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟವ್ರೆ. ಈಗ ಅವ್ರಿಗೆ ಗೌರ್ಮೆಂಟ್ ಕಡೆಯಿಂದ ಬಂದಿದೆ ಅಂತಂದ್ರೆ ಆ ಲೆಟರ್ ಐಟಿ ಎಲ್ಲರಿಗೂ ಕಳಿಸ್ಲಿ, ಎಲ್ಲಾ ಆರ್ಟಿಒಗೂ ಕಳಿಸ್ಲಿ. ಆರ್ಟಿಒ ಮುಗಿತಲ್ಲ ತಗೋತೀವಿ. ಮೀಡಿಯಾ ಮುಗಿತಲ್ಲ. ಆಪ್ ನಡೆಸ್ತಾವ್ರಲ್ಲ, ಆಪ್ ನಡೆಸ್ದೇ ಅಲ್ವಾ ಅವ್ರಿಗೆ ಹೇಳ್ಲಿ, ಆಪ್ ಏನ್ ಮಾಡಿಸ್ಲಿ. ನಮ್ಗೆ ಹೇಳಿಕ್ ಆಗ್ಲಿಲ್ಲ ಅಂತಂದ್ರೆ ಆಪ್ ನೀನ್ ಮಾಡ್ತಿದ್ದೆ ಕಣಪ್ಪ, ರನ್ನಿಂಗ್ ಮಾಡ್ತಿದ್ದೀನಿ ಬಂದ್ಬಿಡಪ್ಪ, ನೀನು ಬೇಡ, ನೀನ್ ಮಾಡ್ತಿರೋ ತಪ್ಪು ಸಾರ್ವಜನಿಕರಿಗೆ ಪಾಪ ಒಳ್ಳೇದಾಗ್ತಿಲ್ಲ ಕೆಟ್ಟದಾಗ್ತಿದೆ ಅಂತ ಹೇಳ್ಬಿಡ್ಲಿ ಅವರು, ಮಾಡ್ಕೊಳ್ಳಿ ಅವರು. ಅಷ್ಟು 1 year ಬ್ಯಾಕ್ ಬೈಕ್ ಟ್ಯಾಕ್ಸಿ ಬಂದಾಗಿತ್ತು, ಬರೀ ಪಾರ್ಸಲ್ ಮತ್ತೆ ಫುಡ್ ಇದ್ದಿದ್ದು. ಅವಾಗ ಎಲ್ಲರೂ ಹೊಡೆದಿದ್ದಾರೆ, ಪಾರ್ಸಲ್ ಫುಡ್ ಹೊಡೆದಿದ್ದಾರೆ, ಬೈಕ್ ಟ್ಯಾಕ್ಸಿ ಯಾರು ಮಾಡಿಲ್ಲ. ಕೋರ್ಟ್ ಕಡೆಯಿಂದ ನಿಷೇಧ ಇತ್ತು, ಯಾರು ಮಾಡಿಲ್ಲ. ಅವಾಗ ಆಪ್ಷನ್ ಇರ್ಲಿಲ್ಲ. ಇವಾಗ್ಲೂ ಹಂಗ್ ಮಾಡಿಸ್ಬಿಡ್ಲಿ, ನಾವು ನಿಲ್ಲಿಸ್ತೀವಿ. ಈಗ ಕೋರ್ಟ್ ಒಂದು ಏನೋ ರಿಸಲ್ಟ್ ಬಂದಿದೆ ಅಥವಾ ನಮ್ಗೆ ಏನೋ ನಮ್ಮ ಪರವಾಗಿ ತೀರ್ಪಾಗಿದೆ, ಆ ತೀರ್ಪಿಗೆ ಒಂದು ಬದ್ಧತೆ ಇರಬೇಕು ಅಂತಂದ್ರೆ ಅದು ನೋಟಿಫಿಕೇಶನ್ ಇರಬೇಕು, ಏನೋ ದಾಖಲಾತಿ ಬೇಕು. ಏನು ಇಲ್ದೇನೆ ಅವರು ಆಟೋದವರು ನಿಮ್ಮ ಮುತ್ತಿಗೆ ಹಾಕ್ತಿವಿ ಅಂದ ತಕ್ಷಣ ಈಗ ಆಟೋದವರು ನಿಮ್ಮ ಗಾಡಿಗಳನ್ನ ಅವರೇ ಬುಕ್ ಮಾಡಿ ಅವರೇ ಸೀಸ್ ಮಾಡಿ ಪೊಲೀಸರು ಕಳಿಸ್ತಾ ಇದ್ದಾರಾ? ನಮ್ಮ ಬೈಕ್ ಗಳನ್ನ ಕೀ ಕಿತ್ಕೊಡೋದು, ನಮ್ಮ ವಿಡಿಯೋ ಮಾಡಿ ಗಾಡಿ ಹೊಡೆಯೋದಕ್ಕೆ ಬರೋದು, ರಾಪಿಡೋ ಮಾಡಬೇಡಿ ಅಂತ ಹೇಳೋದು. ಬೆಳಿಗ್ಗೆ 4 ಗಂಟೆಯಿಂದ ಹಿಡಿದು ಸಂಜೆ 10 ಗಂಟೆ ಗಂಟನು ಬುಕ್ ಮಾಡ್ತಾರೆ, ಅವರೇ ಕ್ಯಾನ್ಸಲ್ ಮಾಡ್ತಾರೆ, ಬಂದು ಅವಾಜು ಕೂಡ ಹಾಕ್ತಾರೆ, ಹೊಡೆಯೋಕು. ಕೆಲವು ಸಲ ರೈಲ್ವೆ ಸ್ಟೇಷನ್ ಒಬ್ಬರು ಹೊಡೆದು ಉಂಟವ್ರೆ. ನೋಡ್ಕೊಳ್ಳಿ, ಸುಮಾರು ಜನ ಗಾಡಿ ಹಿಡಿದು ಕಿರ್ಚಾಡೋದು, ಬಾಯಿಗೆ ಬಂದಂಗೆ ಮಾತಾಡೋದು, ಹೆಂಗ್ ಬೇಕ್ ಹಂಗೆ ಬಾಯಿಗೆ ಬಂದಂಗೆ ಮಾತಾಡೋದು. ಅವ್ರು ಹಿಡಿತಾ ಇರೋದು ಆಟೋದವ್ರು ಹಿಡಿತಾರೆ. ಸಮರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದು ಗಿರಿಯಾಸ್ ಹತ್ರ ರೂಮ್ ಕಟ್ಕೊಂಡು ಹೆಂಗ್ ಬೇಕ್ ಹಂಗೆ ಮಾತಾಡ್ತಾರೆ. ಕೋರ್ಟ್ ಕಾಪಿ ಇದ್ರೆ ಕೋರ್ಟ್ ಕಾಪಿ ಇದೆ, ನನಗೆ ಲೆಟರ್ ತೋರಿಸು ಅಂದ್ರೆ ಲೆಟರ್ ತೋರಿಸಿದ್ರು ಯಾರು ರೆಸ್ಪಾನ್ಸ್ ಮಾಡಲ್ಲ. ಆರ್ಟಿಒ ಕರೆಕ್ಟಾಗಿ ರೆಸ್ಪಾನ್ಸ್ ಬರಲ್ಲ.